ಗ್ಯಾರಂಟಿಯಿಂದಾಗಿ ದಿವಾಳಿ ಆಗೋಯ್ತಾ ಸರ್ಕಾರ ಅನ್ನೋ ಅನುಮಾನ. ಇದೇ ಆರೋಪವನ್ನ ಎಬಿವಿಪಿ ಸಂಘಟನೆ ಕೂಡ ಮಾಡ್ತಾ ಇದೆ. ಯೂನಿವರ್ಸಿಟಿಗಳನ್ನ ನಡೆಸಲಿಕ್ಕೂ ಕೂಡ ರಾಜ್ಯ ಸರ್ಕಾರದ ಬಳಿಯಲ್ಲಿ ಕಾಸಲ್ವಾ? ರಾಜ್ಯದ 9 ವಿವಿಗಳನ್ನ ಮುಚ್ಚಾಕೋಕೆ ಸರ್ಕಾರ ಮುಂದಾಗಿದೆ. ಬಿಜೆಪಿ ಕಾಲದಲ್ಲಿ ಆರಂಭವಾಗಿದ್ದ 9 ಯೂನಿವರ್ಸಿಟಿಗಳಿಗೆ ಅತಿ ಶೀಘ್ರದಲ್ಲೇ ಬೀಳಲಿದೆ ಬೀಗ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಎಬಿವಿಪಿ ಸಂಘಟನೆ ಇವತ್ತು ಪ್ರತಿಭಟನೆಯನ್ನ ಮಾಡಿದೆ. ಬೆಂಗಳೂರು, ಹುಬ್ಬಳ್ಳಿ ಸೇರಿದಂತೆ ರಾಜ್ಯಾದ್ಯಂತ ವಿವಿಗಳನ್ನ ಮುಚ್ಚುವ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ವಿವಿಗಳನ್ನ ಉಳಿಸಲಿಕ್ಕೆ ಎಬಿವಿಪಿ ಭಿಕ್ಷಾಟನೆ ಮಾಡುವ ಮೂಲಕ ವಿಭಿನ್ನವಾದ ಪ್ರತಿಭಟನೆಯನ್ನ ಮಾಡಿದೆ. ಭಿಕ್ಷೆ ಎತ್ತಿ ಸರ್ಕಾರಕ್ಕೆ ಹಣ ನೀಡ್ತೇವೆ, ಯೂನಿವರ್ಸಿಟಿಗಳನ್ನ ಬಂದ್ ಮಾಡಬೇಡಿ ಅಂತ ಹೇಳಿ ಈ ಪ್ರತಿಭಟನೆಯ ಮೂಲಕ ಆಗ್ರಹಿಸಿದ್ದಾರೆ ವಿದ್ಯಾರ್ಥಿ ಸಂಘಟನೆಯ ಸದಸ್ಯರು. ಇವಾಗ ಏನು ನಿನ್ನೆ ಸರ್ಕಾರದ ನೋಟಿಫಿಕೇಶನ್ ಬಂದಿದೆ, 9 ವಿಶ್ವವಿದ್ಯಾಲಯನ ರಾಜ್ಯಾದ್ಯಂತ ಕ್ಲೋಸ್ ಮಾಡ್ತಾ ಇದ್ದಾರೆ. ಆರ್ಥಿಕ ಸ್ಥಿತಿಗತಿಯ ನೆಪ ಒಡ್ಡಿ ಇವತ್ತು ಏನು ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ ರಾಜ್ಯ ಜನತೆಗೆ. ಮೊನ್ನೆ ಆಗಿ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರ ಮೇಲೆ ಮೆಟ್ರೋ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕೆ 16 FIR ಅನ್ನು ದಾಖಲಿಸಿದ್ದಾರೆ. ನಮ್ಮ ವಿದ್ಯಾರ್ಥಿ ಕಾರ್ಯಕರ್ತರಿಗೆ ಒಂದು FIR ಭಾಗ್ಯ ಸಹ ರಾಜ್ಯ ಸರ್ಕಾರದಿಂದ ಬಂದಿದೆ. 16 ಜನ ಫಲಾನುಭವಿಗಳಿದ್ದಾರೆ ಈ FIR ಭಾಗ್ಯಕ್ಕೆ. ಅದಾದ ನಂತರ ಇವಾಗ ಏನು ಆರ್ಥಿಕ ಸ್ಥಿತಿ ಒಡ್ಡಿ ಏನು ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬರ್ತಾ ಇದ್ರು, ಅದನ್ನ ತಪ್ಪಿಸ್ಲಿಕ್ಕೆ ಬೇರೆ ಜಿಲ್ಲೆಗಳು, ಕೊಡಗಿನಂಥ ಜಿಲ್ಲೆಗಳಲ್ಲಿ ಅಲ್ಲೇ ವಿಶ್ವವಿದ್ಯಾಲಯ ಸ್ಥಾಪಿಸಿದ್ರು. ಯಾಕೆಂದ್ರೆ ಅವರು ಬೇರೆ ಬೆಂಗಳೂರಿಗೆ ದೂರದ ಓದನ್ನು ಹುಡ್ಕೊಂಡು ಬರಬಾರ್ದು ಅಂತ. ಇವಾಗ ಅದೇ ಒಂದು ಗ್ರಾಮಾಂತರ ಮಕ್ಕಳಿಗೆ ಏನು ಮೂಲ ಇತ್ತು ಅದನ್ನೇ ವಿರುದ್ಧವಾಗಿ ಸರ್ಕಾರ ನಡ್ಕೊಳ್ತಾ ಇದೆ. ಇನ್ನು ಯಾವ್ಯಾವ ಯೂನಿವರ್ಸಿಟಿಗಳನ್ನ ಮುಚ್ಚುವ ನಿರ್ಧಾರಕ್ಕೆ ಬಂದಿದೆ ರಾಜ್ಯ ಸರ್ಕಾರ ಗಮನಿಸ್ತಾ ಇದ್ದೀವಿ. ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ, ಇದರ ಜೊತೆಯಲ್ಲೇ ನೃಪತುಂಗ ವಿಶ್ವವಿದ್ಯಾಲಯ, ಹಾಸನ ವಿಶ್ವವಿದ್ಯಾಲಯವನ್ನ ಕೂಡ ಮುಚ್ಚುವ ಪ್ರಯತ್ನ ಇದೀಗ ಆಗ್ತಾ ಇದೆ. ಚಾಮರಾಜನಗರ ವಿಶ್ವವಿದ್ಯಾಲಯವನ್ನ ಕೂಡ ಬೀಗ ಹಾಕಲಿಕ್ಕೆ ಸರ್ಕಾರ ಆಲೋಚನೆ ಮಾಡ್ತಾ ಇದೆ. ಹಾವೇರಿಯ ವಿಶ್ವವಿದ್ಯಾಲಯ, ಕೊಡಗು ವಿಶ್ವವಿದ್ಯಾಲಯ, ಕೊಪ್ಪಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ಯೂನಿವರ್ಸಿಟಿ, ಮಂಡ್ಯ ಯೂನಿವರ್ಸಿಟಿ, ಹೀಗೆ 9 ಯೂನಿವರ್ಸಿಟಿಗಳನ್ನ ಮುಚ್ಚುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಯೂನಿವರ್ಸಿಟಿಗಳನ್ನ ನಡೆಸಲಿಕ್ಕೂ ಕಾಸು ಉಳಿದಿಲ್ಲ, ಸರ್ಕಾರ ದಿವಾಳಿ ಆಗಿದೆ, ಹೀಗಾಗಿ ಭಿಕ್ಷಾಟನೆ ಮಾಡಿ ನಾವು ಯೂನಿವರ್ಸಿಟಿಗಳನ್ನ ಮುಚ್ಚೋದನ್ನ ತಪ್ಪಿಸ್ತೇವೆ ಅಂತ ಹೇಳಿ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದಿರೋದು, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಖಂಡಿತ ಸ್ಮಿತಾ, ಈ ಒಂದು ವಿವಿಗಳನ್ನ ಸರ್ಕಾರ ಅಂದರೆ ಈ ಹಿಂದಿನ ಸರ್ಕಾರಗಳು ತಂದಿರೋದು ಇಂತಹ ವಿದ್ಯಾರ್ಥಿಗಳಿಗೆ, ಅಂದರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಖಾಸಗಿ ಕಾಲೇಜುಗಳಲ್ಲಿ ಏನೆಲ್ಲ ಸವಲತ್ತುಗಳು ಸಿಗುತ್ತೆ ಅದು ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಈ ರೀತಿಯಂಥ ವಿವಿಗಳಲ್ಲಿ ಸಿಗಲಿ ಅನ್ನೋಂಥ ಕಾರಣಕ್ಕೆ ಹಿಂದಿನ ಸರ್ಕಾರಗಳು ವಿವಿಗಳನ್ನು ಕಟ್ಟಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಆದರೆ ಈಗ ಆ 9 ವಿವಿಗಳನ್ನು ಈಗಿನ ಸರ್ಕಾರ ಅಂದರೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಮುಚ್ಚಬೇಕಂತೇಳಿ ಈಗಾಗಲೇ ನೋಟಿಫಿಕೇಶನನ್ನು ಹೊರಡಿಸಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿವಿಗಳಿಗೆ ಸಂಬಂಧಪಟ್ಟಂತೆ ಎಬಿವಿಪಿ ಸಂಘಟನೆಯ ವಿದ್ಯಾರ್ಥಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಯಾವ್ಯಾವ ವಿವಿಗಳನ್ನು ಕ್ಲೋಸ್ ಮಾಡುವುದಕ್ಕೆ ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿದೆ ಆ ಎಲ್ಲ ವಿವಿಗಳ ಮುಂದೆಯೂ ಕೂಡ ಪ್ರೊಟೆಸ್ಟ್ ಮಾಡೋದಕ್ಕೆ ಈಗಾಗಲೇ ಎಬಿವಿಪಿ ಸಂಘಟನೆ ಮುಂದಾಗಿದೆ. ಬೆಳಗ್ಗಿಂದಲೂ ಕೂಡ ಪ್ರತಿಭಟನೆ ಕೂಡ ನಡೀತಿದೆ. ಯಾವ ಮಟ್ಟಿಗೆ ಸರ್ಕಾರ ಬಂದಿದೆ ಅಂತ ಹೇಳಿದ್ರೆ ಈಗಾಗಲೇ ಬೇರೆ ಬೇರೆ ಕಡೆ ಅಂದರೆ ಒಂದಷ್ಟು 5 ಯೋಜನೆಗಳನ್ನು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಹೊರಗಡೆ ಬಿಟ್ಟಿತ್ತು, ಅಲ್ಲಿ ದುಡ್ಡಿಲ್ಲ ಅಂತ ಹೇಳುವಂಥ ಕೆಲಸವನ್ನು ಮಾಡಲಾಗಿತ್ತು. ಆದರೆ ವಿವಿಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಸರ್ಕಾರಗಳು ಹೇಗೆ ನಡ್ಸ್ಕೊಂಡು ಬಂದಿತ್ತು ಆ ಒಂದು ವಿವಿಗಳನ್ನು ಕಂಟ್ರೋಲ್ ಮಾಡೋದಕ್ಕೆ, ಮ್ಯಾನೇಜ್ ಮಾಡೋದಕ್ಕೂ ಕೂಡ ಸರ್ಕಾರದ ಬಳಿ ದುಡ್ಡಿಲ್ವಾ, ಯಾವ ಮಟ್ಟಿಗೆ ಸರ್ಕಾರ ಇಳಿದಿದೆ ಅಂತಂದರೆ ಇತ್ತೀಚೆಗಷ್ಟೇ ಮೆಟ್ರೋ ಹೈಕ್ ಆಯಿತು, ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಕೂಡ ಆಕ್ರೋಶನ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿರ್ತಾರೆ. ಸುಮಾರು 16 ವಿದ್ಯಾರ್ಥಿಗಳ ವಿರುದ್ಧ FIRಗಳನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಅಂದರೆ ವಿದ್ಯಾರ್ಥಿಗಳು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಧ್ವನಿ ಎತ್ತದ ರೀತಿಯಲ್ಲೂ ಕೂಡ ಸರ್ಕಾರ ನಡೆಸ್ಕೊಳ್ತಿದೆ ಅನ್ನುವಂಥದ್ದನ್ನು ಎಬಿವಿಪಿ
ಸಂಘಟನೆಯ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಸುಮಾರು ಸಾಕಷ್ಟು ಅನುದಾನವನ್ನು ಬಜೆಟ್ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಅಂತೇಳಿ ಸಾವಿರಾರು ಕೋಟಿ ಅನುದಾನವನ್ನು ಎತ್ತಿಟ್ಟಿರ್ತಾರೆ, ಬಜೆಟ್ ಎತ್ತಿರ್ತಾರೆ. ಅದರಲ್ಲಿ 500 ಕೋಟಿ ರೂಪಾಯಿ ಮೀಸಲಿಟ್ಟರೆ ಈ ಒಂದು ವಿವಿಗಳನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು. ಆದರೆ ಸರ್ಕಾರಕ್ಕೆ ಯಾಕೆ ವಿದ್ಯಾರ್ಥಿಗಳ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಮುಂದಿಟ್ಕೊಂಡು ಅದನ್ನು ಆಲೋಚನೆಯನ್ನು ಇಟ್ಕೊಂಡು ವಿವಿಗಳನ್ನು ಯಾಕೆ ಮುಂದುವರಿಸಬಾರ್ದು, ಇಂತಹ ಒಂದು ನಿರ್ಧಾರವನ್ನು ಯಾಕೆ ತೆಗೆದುಕೊಂಡಿದ್ದಾರೆ, ಅದನ್ನು ವಾಪಸ್ ತೆಗೆದುಕೊಳ್ಳೋವರೆಗೂ ಕೂಡ ನಾವು ಬಿಡೋದಿಲ್ಲ ಅಂತೇಳಿ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ABVP ಸಂಘಟನೆ ಮಾಡ್ತಿದೆ. ಸ್ಮಿತಾ, ಧನ್ಯವಾದ ಮಹದೇಶ್ ಮಾಹಿತಿಗಾಗಿ. ಗ್ಯಾರಂಟಿಯಿಂದಾಗಿ ದಿವಾಳಿ ಆಗೋಯ್ತಾ ಸರ್ಕಾರ ಅನ್ನೋ ಅನುಮಾನ, ಇದೇ ಆರೋಪವನ್ನ ABVP ಸಂಘಟನೆ ಕೂಡ ಮಾಡ್ತಾ ಇದೆ. ಯೂನಿವರ್ಸಿಟಿಗಳನ್ನ ನಡೆಸಲಿಕ್ಕೂ ಕೂಡ ರಾಜ್ಯ ಸರ್ಕಾರದ ಬಳಿಯಲ್ಲಿ ಕಾಸಲ್ವಾ. ರಾಜ್ಯದ 9 ವಿವಿಗಳನ್ನ ಮುಚ್ಚಾಕೋಕೆ ಸರ್ಕಾರ ಮುಂದಾಗಿದೆ. ಬಿಜೆಪಿ ಕಾಲದಲ್ಲಿ ಆರಂಭವಾಗಿದ್ದ 9 ಯೂನಿವರ್ಸಿಟಿಗಳಿಗೆ ಅತಿ ಶೀಘ್ರದಲ್ಲೇ ಬೀಳಲಿದೆ ಬೀಗ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ABVP ಸಂಘಟನೆ ಇವತ್ತು ಪ್ರತಿಭಟನೆಯನ್ನ ಮಾಡಿದೆ. ಬೆಂಗಳೂರು, ಹುಬ್ಬಳ್ಳಿ ಸೇರಿದಂತೆ ರಾಜ್ಯಾದ್ಯಂತ ವಿವಿಗಳನ್ನ ಮುಚ್ಚುವ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ವಿವಿಗಳನ್ನ ಉಳಿಸಲಿಕ್ಕೆ ABVP ಭಿಕ್ಷಾಟನೆ ಮಾಡುವ ಮೂಲಕ ವಿಭಿನ್ನವಾದ ಪ್ರತಿಭಟನೆಯನ್ನ ಮಾಡಿದೆ. ಭಿಕ್ಷೆ ಎತ್ತಿ ಸರ್ಕಾರಕ್ಕೆ ಹಣ ನೀಡ್ತೇವೆ, ಯೂನಿವರ್ಸಿಟಿಗಳನ್ನ ಬಂದ್ ಮಾಡಬೇಡಿ ಅಂತ ಹೇಳಿ ಈ ಪ್ರತಿಭಟನೆಯ ಮೂಲಕ ಆಗ್ರಹಿಸಿದ್ದಾರೆ ವಿದ್ಯಾರ್ಥಿ ಸಂಘಟನೆಯ ಸದಸ್ಯರು. ಇವಾಗ ಏನು ನಿನ್ನೆ ಸರ್ಕಾರದ ನೋಟಿಫಿಕೇಶನ್ ಬಂದಿದೆ, 9 ವಿಶ್ವವಿದ್ಯಾಲಯನ ರಾಜ್ಯಾದ್ಯಂತ ಕ್ಲೋಸ್ ಮಾಡ್ತಾ ಇದ್ದಾರೆ. ಆರ್ಥಿಕ ಸ್ಥಿತಿಗತಿಯ ನೆಪವೊಡ್ಡಿ ಇವತ್ತು ಏನು ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ ರಾಜ್ಯ ಜನತೆಗೆ. ಮೊನ್ನೆ ಆಗಿ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರ ಮೇಲೆ ಮೆಟ್ರೋ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕೆ 16 FIR ಅನ್ನು ದಾಖಲಿಸಿದ್ದಾರೆ. ನಮ್ಮ ವಿದ್ಯಾರ್ಥಿ ಕಾರ್ಯಕರ್ತರಿಗೆ ಒಂದು FIR ಭಾಗ್ಯ ಸಹ ರಾಜ್ಯ ಸರ್ಕಾರದಿಂದ ಬಂದಿದೆ. 16 ಜನ ಫಲಾನುಭವಿಗಳಿದ್ದಾರೆ ಈ FIR ಭಾಗ್ಯಕ್ಕೆ. ಅದಾದ ನಂತರ ಇವಾಗ ಏನು ಆರ್ಥಿಕ ಸ್ಥಿತಿ ಒಡ್ಡಿ ಏನು ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬರ್ತಾ ಇದ್ರು, ಅದನ್ನ ತಪ್ಪಿಸ್ಲಿಕ್ಕೆ ಬೇರೆ ಬೇರೆ ಜಿಲ್ಲೆಗಳು, ಕೊಡಗಿನಂಥ ಜಿಲ್ಲೆಗಳಲ್ಲಿ ಅಲ್ಲೇ ವಿಶ್ವವಿದ್ಯಾಲಯ ಸ್ಥಾಪಿಸಿದ್ರು. ಯಾಕೆಂದ್ರೆ ಅವರು ಬೇರೆ ಬೆಂಗಳೂರಿಗೆ ದೂರದ ಓದನ್ನು ಹುಡ್ಕೊಂಡು ಬರಬಾರ್ದು ಅಂತ. ಇವಾಗ ಅದೇ ಒಂದು ಗ್ರಾಮಾಂತರ ಮಕ್ಕಳಿಗೆ ಏನು ಮೂಲ ಇತ್ತು ಅದನ್ನೇ ವಿರುದ್ಧವಾಗಿ ಸರ್ಕಾರ ನಡ್ಕೊಳ್ತಾ ಇದೆ. ಇನ್ನು ಯಾವ್ಯಾವ ಯೂನಿವರ್ಸಿಟಿಗಳನ್ನ ಮುಚ್ಚುವ ನಿರ್ಧಾರಕ್ಕೆ ಬಂದಿದೆ ರಾಜ್ಯ ಸರ್ಕಾರ ಗಮನಿಸ್ತಾ ಇದ್ದೀವಿ. ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ, ಇದರ ಜೊತೆಯಲ್ಲೇ ನೃಪತುಂಗ ವಿಶ್ವವಿದ್ಯಾಲಯ, ಹಾಸನ ವಿಶ್ವವಿದ್ಯಾಲಯವನ್ನ ಕೂಡ ಮುಚ್ಚುವ ಪ್ರಯತ್ನ ಇದೀಗ ಆಗ್ತಾ ಇದೆ. ಚಾಮರಾಜನಗರ ವಿಶ್ವವಿದ್ಯಾಲಯವನ್ನ ಕೂಡ ಬೀಗ ಹಾಕ್ಲಿಕ್ಕೆ ಸರ್ಕಾರ ಆಲೋಚನೆ ಮಾಡ್ತಾ ಇದೆ. ಹಾವೇರಿಯ ವಿಶ್ವವಿದ್ಯಾಲಯ, ಕೊಡಗು ವಿಶ್ವವಿದ್ಯಾಲಯ, ಕೊಪ್ಪಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ಯೂನಿವರ್ಸಿಟಿ, ಮಂಡ್ಯ ಯೂನಿವರ್ಸಿಟಿ, ಹೀಗೆ 9 ಯೂನಿವರ್ಸಿಟಿಗಳನ್ನ ಮುಚ್ಚುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಮಹದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಹದೇಶ್, ಯೂನಿವರ್ಸಿಟಿಗಳನ್ನ ನಡೆಸಲಿಕ್ಕೂ ಕಾಸು ಉಳಿದಿಲ್ಲ, ಸರ್ಕಾರ ದಿವಾಳಿ ಆಗಿದೆ, ಹೀಗಾಗಿ ಭಿಕ್ಷಾಟನೆ ಮಾಡಿ ನಾವು ಯೂನಿವರ್ಸಿಟಿಗಳನ್ನ ಮುಚ್ಚೋದನ್ನ ತಪ್ಪಿಸ್ತೇವೆ ಅಂತ ಹೇಳಿ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದಿರೋದು, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಖಂಡಿತ ಸ್ಮಿತಾ, ಈ ಒಂದು ವಿವಿಗಳನ್ನು ಸರ್ಕಾರ ಅಂದರೆ ಈ ಹಿಂದಿನ ಸರ್ಕಾರಗಳು ತಂದಿರೋದು ಇಂತಹ ವಿದ್ಯಾರ್ಥಿಗಳಿಗೆ, ಅಂದರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಖಾಸಗಿ ಕಾಲೇಜುಗಳಲ್ಲಿ ಏನೆಲ್ಲ ಸವಲತ್ತುಗಳು ಸಿಗುತ್ತೆ ಅದು ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಈ ರೀತಿಯಂಥ ವಿವಿಗಳಲ್ಲಿ ಸಿಗಲಿ ಅನ್ನೋಂಥ ಕಾರಣಕ್ಕೆ ಹಿಂದಿನ ಸರ್ಕಾರಗಳು ವಿವಿಗಳನ್ನು ಕಟ್ಟಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಆದರೆ ಈಗ ಆ 9 ವಿವಿಗಳನ್ನು ಈಗಿನ ಸರ್ಕಾರ ಅಂದರೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಮುಚ್ಚಬೇಕಂತೇಳಿ ಈಗಾಗಲೇ ನೋಟಿಫಿಕೇಶನನ್ನು ಹೊರಡಿಸಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿವಿಗಳಿಗೆ ಸಂಬಂಧಪಟ್ಟಂತೆ ABVP ಸಂಘಟನೆಯ ವಿದ್ಯಾರ್ಥಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಯಾವ್ಯಾವ ವಿವಿಗಳನ್ನು ಕ್ಲೋಸ್ ಮಾಡುವುದಕ್ಕೆ ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿದೆ, ಆ ಎಲ್ಲ ವಿವಿಗಳ ಮುಂದೆಯೂ ಕೂಡ ಪ್ರೊಟೆಸ್ಟ್ ಮಾಡೋದಕ್ಕೆ ಈಗಾಗಲೇ ABVP ಸಂಘಟನೆ ಮುಂದಾಗಿದೆ. ಬೆಳಗ್ಗಿಂದಲೂ ಕೂಡ ಪ್ರತಿಭಟನೆ ಕೂಡ ನಡೀತಿದೆ. ಯಾವ ಮಟ್ಟಿಗೆ ಸರ್ಕಾರ ಬಂದಿದೆ ಅಂತ ಹೇಳಿದ್ರೆ, ಈಗಾಗಲೇ ಬೇರೆ ಬೇರೆ ಕಡೆ ಅಂದರೆ ಒಂದಷ್ಟು 5 ಯೋಜನೆಗಳನ್ನು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಹೊರಗಡೆ ಬಿಟ್ಟಿತ್ತು, ಅಲ್ಲಿ ದುಡ್ಡಿಲ್ಲ ಅಂತ ಹೇಳುವಂಥ ಕೆಲಸವನ್ನು ಮಾಡಲಾಗಿದೆ.
ಮಾಡಲಾಗಿತ್ತು. ಆದರೆ ವಿವಿಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಸರ್ಕಾರಗಳು ಹೇಗೆ ನಡ್ಸ್ಕೊಂಡು ಬಂದಿತ್ತು, ಆ ಒಂದು ವಿವಿಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಮ್ಯಾನೇಜ್ ಮಾಡೋದಕ್ಕೂ ಕೂಡ ಸರ್ಕಾರದ ಬಳಿ ದುಡ್ಡಿಲ್ವಾ, ಯಾವ ಮಟ್ಟಿಗೆ ಸರ್ಕಾರ ಇಳಿದಿದೆ ಅಂತಂದರೆ ಇತ್ತೀಚೆಗಷ್ಟೇ ಮೆಟ್ರೋ ಹೈಕ್ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಕೂಡ ಆಕ್ರೋಶನ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿರ್ತಾರೆ. ಸುಮಾರು 16 ವಿದ್ಯಾರ್ಥಿಗಳ ವಿರುದ್ಧ FIR-ಗಳನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಅಂದರೆ ವಿದ್ಯಾರ್ಥಿಗಳು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಧ್ವನಿ ಎತ್ತದ ರೀತಿಯಲ್ಲೂ ಕೂಡ ಸರ್ಕಾರ ನಡೆಸ್ಕೊಳ್ತಿದೆ ಅನ್ನೋವಂಥದ್ದನ್ನು ABVP ಸಂಘಟನೆಯ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಸಾಕಷ್ಟು ಅನುದಾನವನ್ನು ಬಜೆಟ್ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಅಂತೇಳಿ ಸಾವಿರಾರು ಕೋಟಿ ಅನುದಾನವನ್ನು ಎತ್ತಿಟ್ಟಿರ್ತಾರೆ, ಬಜೆಟ್ ಎತ್ತಿರ್ತಾರೆ. ಅದರಲ್ಲಿ 500 ಕೋಟಿ ರೂಪಾಯಿ ಮೀಸಲಿಟ್ಟರೆ ಈ ಒಂದು ವಿವಿಗಳನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು. ಆದರೆ ಸರ್ಕಾರಕ್ಕೆ ಯಾಕೆ ವಿದ್ಯಾರ್ಥಿಗಳ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಮುಂದಿಟ್ಕೊಂಡು ಅದನ್ನು ಆಲೋಚನೆಯನ್ನು ಇಟ್ಕೊಂಡು ವಿವಿಗಳನ್ನು ಯಾಕೆ ಮುಂದುವರಿಸಬಾರ್ದು, ಇಂತಹ ಒಂದು ನಿರ್ಧಾರವನ್ನು ಯಾಕೆ ತೆಗೆದುಕೊಂಡಿದ್ದಾರೆ, ಅದನ್ನು ವಾಪಸ್ ತೆಗೆದುಕೊಳ್ಳೋವರೆಗೂ ಕೂಡ ನಾವು ಬಿಡೋದಿಲ್ಲ ಅಂತೇಳಿ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ABVP ಸಂಘಟನೆ ಮಾಡ್ತಿದೆ. ಸ್ಮಿತಾ.